ಪ್ರೀತಿಯ ವಿದ್ಯಾರ್ಥಿಗಳಿಗೆ 10ನೇ ತರಗತಿಯ ಪ್ರಥಮ ಭಾಷಾ ಕನ್ನಡ ತರಗತಿಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಹಾಗೆ ಭಾಷಾಭ್ಯಾಸವನ್ನು ಗಮನಿಸಿದೆವು. ಇಂದಿನ ತರಗತಿಯಲ್ಲಿ ನಾವು ಪದ್ಯ ಪಾಠ 2 ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಇದನ್ನು ದಾರಾ ಬೇಂದ್ರೆ ಅವರು ಬರೆದಿದ್ದಾರೆ. ಮೊದಲು ನಾವು ಅವರ ಪರಿಚಯವನ್ನು ನೋಡುವ. ದಾರಾ ಬೇಂದ್ರೆ ಅವರ ಕಾವ್ಯನಾಮ ಅಂದರೆ ಅಂಬಿಕಾ ತನಯದತ್ತ ಎಂದು ಹೆಸರಿನಿಂದ ಅವರು ಪ್ರಸಿದ್ಧರಾಗಿದ್ದರು. ಇವರ ಪೂರ್ಣ ಹೆಸರೇನೆಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರು ಕ್ರಿಸ್ತಶಕ 1896 ಧಾರವಾಡದಲ್ಲಿ ಜನಿಸಿದ್ದಾರೆ. ಜನ್ಮಕಾಲ ಯಾವಾಗ ಕ್ರಿಸ್ತಶಕ 1896 ಕ್ರಿಸ್ತಶಕ 1896ರಲ್ಲಿ ಜನಿಸಿದರು. ಹಾಗೆಯೇ ಇವರು ಧಾರವಾಡದಲ್ಲಿ ಜನಿಸಿದ್ದಾರೆ. ಜನ್ಮಸ್ಥಳ ಧಾರವಾಡ, ಜನ್ಮಸ್ಥಳ ಧಾರವಾಡದಲ್ಲಿ ಜನಿಸಿದ್ದಾರೆ. ಇವರ ಒಂದು ವೃತ್ತಿಯನ್ನು ನೋಡುವುದಾದರೆ, ಇವರು ಪ್ರೌಢಶಾಲಾ ಅಧ್ಯಾಪಕರಾಗಿ ಸೊಲ್ಲಾಪುರದ ರಾಜಾರಾಮ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ನವೋದಯ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ದಾರಾ ಬೇಂದ್ರೆಯವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖೀಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸೂರ್ಯಪಾನ, ನಗೆಯ ಹೊಗೆ, ಸಾಹಿತ್ಯ ವಿರಾಟ್ ಸ್ವರೂಪ ಮೊದಲಾದ ಕೃತಿಗಳನ್ನು ಅವರು ರಚಿಸಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್ ಕವಿ ಪರಿಚಯ ಆಗಿದೆ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ. ಕೃತಿಗಳು: ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖೀಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸೂರ್ಯಪಾನ, ನಗೆಯ ಹೊಗೆ, ಸಾಹಿತ್ಯದ ವಿರಾಟ್ ಸ್ವರೂಪ, ವಿರಾಟ್ ಸ್ವರೂಪ, ಸಾಹಿತ್ಯದ ವಿರಾಟ್ ಸ್ವರೂಪ ಮೊದಲಾದ ಕೃತಿಗಳನ್ನು ಅವರು ಬರೆದಿದ್ದಾರೆ. ಹಾಗೆಯೇ ಇವರಿಗೆ ಅನೇಕ ಪ್ರಶಸ್ತಿಗಳು ಸಹ ಲಭಿಸಿವೆ. ಅವುಗಳು ಯಾವುದು ಅಂತ ಹೇಳಿ ನೋಡುವ. ಅರಳು ಮರಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ನೋಡುವ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ,
ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಹಾಗೆಯೇ ನಾಲ್ಕು ತಂತಿ ಎನ್ನುವಂತಹ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ನಾಲ್ಕು ತಂತಿ ಎನ್ನುವಂತಹ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ. ಜ್ಞಾನಪೀಠ ಪ್ರಶಸ್ತಿ. ಹಾಗೆಯೇ ಭಾರತ ಸರ್ಕಾರದ ಪದ್ಮಶ್ರೀ ಪುರಸ್ಕಾರ, ಪದ್ಮಶ್ರೀ ಪುರಸ್ಕಾರ. ಈ ರೀತಿಯಾಗಿ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹಾಗೆ ಜ್ಞಾನಪೀಠ ಪ್ರಶಸ್ತಿ, ಭಾರತ ಸರ್ಕಾರದ ಪದ್ಮಶ್ರೀ ಪುರಸ್ಕಾರ ಮುಂತಾದ ಪುರಸ್ಕಾರಗಳು ಅವರಿಗೆ ಯಾರಿಗೆ ದ.ರಾ ಬೇಂದ್ರೆ ಅವರಿಗೆ ಲಭಿಸಿದೆ. ಹಾಗೆ ಇವರು 1943ರಲ್ಲಿ ಶಿವಮೊಗ್ಗದಲ್ಲಿ ಸಮಾವೇಶಗೊಂಡ 27ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇನ್ನು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯವನ್ನು ಅವರ ಒಂದು ಗರಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಈಗ ನಾವು ಪ್ರವೇಶ ಭಾಗ ನೋಡುವ. ನವೋದಯ ಕಾಲದ ಜನಪ್ರಿಯ ಕಾವ್ಯ ಪ್ರಕಾರಗಳಲ್ಲಿ ಭಾವಗೀತೆ ಮೊದಲನೆಯದು. ವ್ಯಕ್ತಿಯೋರ್ವ ಯಾವುದಾದರೊಂದು ಸಮಯದಲ್ಲಿ ನೋಡಿದ, ಕೇಳಿದ, ಅನುಭವಿಸಿದ ನೋವು ನಲಿವುಗಳಿಗೆ ಮೂರ್ತ ರೂಪ ನೀಡುವುದು ಸುಲಭದ ಕೆಲಸವಲ್ಲ. ಪ್ರತಿಭಾವಂತರಿಂದ ಮಾತ್ರ ಆಗುವಂಥದ್ದು. ಪ್ರತಿಭಾನ್ವಿತ ವ್ಯಕ್ತಿಯ ಅನುಭವ, ಭಾವ ತೀವ್ರತೆಯ ಜೊತೆಯಲ್ಲಿ ಗೇಯವನ್ನು ಒಳಗೊಂಡು ಅಭಿವ್ಯಕ್ತಿಯನ್ನು ಪಡೆದಾಗ ಇದು ಭಾವಗೀತೆಯಾಗುತ್ತದೆ. ಇಂತಹ ಭಾವಗೀತೆ ವೈಯಕ್ತಿಕ ನೆಲೆಯಲ್ಲಿದ್ದು ಸಾರ್ವತ್ರಿಕ ಮನ್ನಣೆಯನ್ನು ಪಡೆಯುವಂತಿದ್ದರೆ ಭಾವಗೀತೆಯ ಸೊಗಸು ಮತ್ತಷ್ಟು ಹೆಚ್ಚುತ್ತದೆ. ಭಾವಗೀತೆ ಧ್ವನಿಪೂರ್ಣವಾಗಿದ್ದರೆ ಗೀತೆಯ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು ಬರುತ್ತದೆ. ಇಂತಹ ಭಾವಗೀತೆಯೊಂದನ್ನು ಪರಿಚಯಿಸಲಾಗಿದೆ. ಈಗ ನಾವು ಪದಗಳ ಅರ್ಥವನ್ನು ಗಮನಿಸುವ. ಪದಗಳ ಅರ್ಥ. ಎವೆ ಅಂದರೆ ಕಣ್ಣರೆಪ್ಪೆ. ಎವೆ ಅಂದರೆ ಕಣ್ಣ ರೆಪ್ಪೆ. ನೆಕ್ಸ್ಟ್ ಒಕ್ಕಿ ಅಂದರೆ ತೆನೆಯಿಂದ ಕಸಕಡ್ಡಿ ಬೇರ್ಪಡಿಸಿ. ಒಕ್ಕಿ ಅಂದರೆ ತೆನೆಯಿಂದ ಕಸ ಕಡ್ಡಿ ಬೇರ್ಪಡಿಸಿ. ಕೆನ್ನ ಅಂದರೆ ಕೆಂಪು. ಕೆನ್ನ ಅಂದರೆ ಕೆಂಪು. ಗಾವುದ ಅಂದರೆ ದೂರವನ್ನು ಅಳೆಯುವ ಒಂದು ಪ್ರಮಾಣ. ಗಾವುದ ಅಂದರೆ ದೂರವನ್ನು ಅಳೆಯುವ ಒಂದು ಪ್ರಮಾಣ. ಹಾಗೆ ಇದನ್ನು ಹರಿದಾರಿ ಎಂದು 4 ಹರಿದಾರಿ ಎಂದು ಕರೀತಾರೆ. 4 ಹರಿದಾರಿ. 12 ಮೈಲುಗಳ ಅಂತರ. ಇದಕ್ಕೆ ಗಾವುದ ಅಂದರೆ 12 ಮೈಲುಗಳ ಅಂತರ. ಅದಕ್ಕೆ ನಾವು ಗಾವುದ ಅಂತ ಹೇಳಿ ಕರಿತೇವೆ. 12 ಮೈಲುಗಳ ಅಂತರ. ತಿಂಗಳ ಏನು? ಚಂದ್ರ ಅಂತ ಹೇಳಿ. ತಿಂಗಳು ಬೆಳಕನ್ನು ನೀಡುವನು ಚಂದ್ರ. ತಿಂಗಳ ಅಂದರೆ ಅವನ ಇನ್ನೊಂದು ಹೆಸರು ಚಂದ್ರ.
ನೆಕ್ಸ್ಟ್ ತಿಂಗಳೂರು ಅಂದರೆ ಊರು. ತಿಂಗಳೂರು ಅಂದರೆ ಚಂದ್ರ ಲೋಕ. ತಿಂಗಳೂರು. ತಿಂಗಳೂರು ಅಂದರೆ ಚಂದ್ರಲೋಕ. 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 ನೆಕ್ಸ್ಟ್ ನರೆ ಅಂದರೆ ಬಿಳಿ ಬಣ್ಣ. ನರೆ. ನರೆ ಅಂದರೆ ಬಿಳಿ ಬಣ್ಣ. ಬಿಳಿ ಬಣ್ಣ. ಬೆಳ್ಳಿ ಅಂದರೆ ಶುಕ್ರ. ಬೆಳ್ಳಿ ಅಂದರೆ ಶುಕ್ರ ಗ್ರಹ. ಶುಕ್ರ ಗ್ರಹ. ಬ್ರಹ್ಮಾಂಡ ಅಂದರೆ ಜಗತ್ತು. ಬ್ರಹ್ಮಾಂಡ. ಬ್ರಹ್ಮಾಂಡ ಅಂದರೆ ಜಗತ್ತು. ಜಗತ್ತು. ಮನ್ವಂತರ ಅಂದರೆ ಪರಿವರ್ತನೆಯ ಕಾಲ. ಮನ್ವಂತರ ಅಂದರೆ ಮನ್ವಂತರ ಅಂದರೆ ಪರಿವರ್ತನೆಯ ಕಾಲ. ಪರಿವರ್ತನೆಯ ಕಾಲ. ನೆಕ್ಸ್ಟ್ ಮುಕ್ಕಿ ಅಂದರೆ ಗಬಗಬನೆ ತಿನ್ನುವುದು. ಮುಕ್ಕಿ ಅಂದರೆ ಗಬಗಬನೆ ಗಬಗಬನೆ ತಿಂದು. ಹೊನ್ನ ಅಂದರೆ ಹಳದಿ. ಹೊನ್ನ ಅಂದರೆ ಹಳದಿ. ಹಳದಿ. ಈ ರೀತಿಯಾಗಿ ನಾವು ಪದಗಳ ಅರ್ಥವನ್ನು ಗಮನಿಸಿದ್ದೇವೆ. ಇದನ್ನು ನಿಮ್ಮ ನೋಟ್ಸ್ನಲ್ಲಿ ಬರಿಬೇಕು. ಈಗ ಪದ್ಯ ಭಾಗವನ್ನು ಗಮನಿಸುವ. ಈರುಳಿರುಳಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲೂ ಮೇಲಕ್ಕೆ ಕೆಳಗೆ ಗಾವುದ 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 ಮುಂದೆ ಇವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಕರಿನರೆ ಬಣ್ಣದ ಪುಚ್ಚಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿಗರಿಯುಂಟು, ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು. ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಹಕ್ಕಿ ಹಾರುತ್ತಿದೆ ನೋಡಿದಿರಾ. ನೀಲಮೇಘ ಮಂಡಲ ಸಮಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ. ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯಚಂದ್ರರನು ಮಾಡಿದೆ ಕಣ್ಣ. ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಹಕ್ಕಿ ಹಾರುತ್ತಿದೆ ನೋಡಿದಿರಾ. ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ, ಮಂಡಲ ಗಿಂಡಲಗಳ ಗಡಮುಕ್ಕಿ, ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ. ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಯುಗ ಯುಗಗಳ ಹಣೆ ಬರಹವ ಒರೆಸಿ, ಮನ್ವಂತರಗಳ ಭಾಗ್ಯವ ತೆರೆಸಿ, ರೆಕ್ಕೆಯ ಬೇಸುತ ಚೇತನಗೊಳಿಸಿ, ಹೊಸಗಾಲದ ಹಸು ಮಕ್ಕಳ ಹರಸಿ. ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ, ತಿಂಗಳಿನೂರಿನ ನೀರನು ಹೀರಿ, ಆಡಲು ಹಾಡಲು ತಾಹಾರಾಡಲು ಮಂಗಳ ಲೋಕದ ಅಂಗಳಕ್ಕೇರಿ. ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಹಕ್ಕಿ ಹಾರುತ್ತಿದೆ
ಹಾರುತ್ತಿದೆ ನೋಡಿದಿರಾ. ಮುಟ್ಟಿದೆ ದಿಗ್ಮಂಡಲಗಳ ಅಂಚಾಚೆಗೆ ಚಾಚಿದೆ ತನ್ನಯ ಚುಂಚ. ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಬಲ್ಲರು ಯಾರ ಹಾಕಿದ ಹೊಂಚ. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಈ ರೀತಿಯಾಗಿ ಇದನ್ನು ನೀವು ಸಹ ರಾಗವಾಗಿ ಹಾಡಿ ಕಲಿಬೇಕು. ಯಾಕಂದರೆ ಇಲ್ಲಿ ನಿಮಗೆ ಇದನ್ನು ಕಂಠಪಾಠ ಮಾಡಲಿಕ್ಕೆ ಉಂಟು. ಕಂಠಪಾಠ ಹೇಳಿದರೆ ಎಷ್ಟು ಯಾವುದನ್ನೆಲ್ಲ ಕಂಠಪಾಠ ನುಡಿಲಿ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿ ಅಂಥೇಳಿ ಕೊಟ್ಟಿದ್ದಾರೆ. ನೀಲಮೇಘಮಂಡಲ ಸಮಬಣ್ಣ ಅಂದರೆ ಯಾವ ನೀಲಮೇಘ ಅಂದರೆ 3ನೇ ಪ್ಯಾರಾಗ್ರಾಫ್. ಹಾಗೆಯೇ ಯುಗ ಯುಗಗಳ ಹಣೆ ಬರಹವ 5ನೇ ಪ್ಯಾರಾಗ್ರಾಫನ್ನು ನೀವು ಅದನ್ನು ಕಂಠಪಾಠ ಮಾಡಬೇಕಾಗ್ತದೆ. ಅದರಿಂದಾಗಿ ರಾಗವನ್ನು ಕಲಿತರೆ ಅದನ್ನು ಸುಲಭವಾಗಿ ನೀವು ಕಂಠಪಾಠ ಮಾಡ್ಬೋದು. ಈಗ ಪ್ರವೇಶ ಭಾಗ ನೋಡುವ. ನವೋದಯ ಕಾಲ ಜನಪ್ರಿಯ ಕಾವ್ಯ ಪ್ರಕಾರಗಳಲ್ಲಿ ಭಾವಗೀತೆ ಮೊದಲನೆಯದು. ನವೋದಯ ಅಂದರೆ ನವ, ಉದಯ. ನವ ಅಂದರೆ ಹೊಸತು, ಉದಯ ಅಂದರೆ ಹುಟ್ಟುವಂಥದ್ದು, ಹೊಸದಾಗಿ ಹುಟ್ಟುವಂತಹ ಸಾಹಿತ್ಯ. ಅದರಲ್ಲಿ ಈ ಭಾವಗೀತೆಯೂ ಸಹ ಒಂದಾಗಿದೆ. ಈ ಭಾವಗೀತೆ ಅಂದ್ರೇನು? ಅಲ್ಲಿ ಬರುವಂತಹ ಪದಗಳ ಒಂದು ಅರ್ಥವನ್ನು ಗಮನಿಸಿಕೊಂಡು ಏನು ಮಾಡುವಂಥದ್ದು, ಅದಕ್ಕೆ ಭಾವನೆಯನ್ನು ತುಂಬಿ ಹಾಡುವಂಥದಕ್ಕೆ ನಾವು ಭಾವಗೀತೆ ಅಂಥೇಳಿ ಕರಿತೇವೆ. ಈಗ ಮನುಷ್ಯರಲ್ಲಿ ನಾವು ಬೇರೆ ಬೇರೆ ಕಷ್ಟ, ದುಃಖ, ನೋವು, ನಲಿವುಗಳು, ಸುಖ, ಸಂತೋಷ ಇವುಗಳನ್ನೆಲ್ಲ ನಾವು ಅನುಭವಿಸ್ತೇವೆ. ಅಂತಹ ಅನುಭವಿಸಿದಂತಹ ಒಂದು ಇದನ್ನು ಆ ಅಮೂಲ್ಯವಾದ ಸಮಯವನ್ನು ನಾವು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಅಮೂಲ್ಯವಾದ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳುವಂತಹ ಪ್ರತಿಭಾನ್ವಿತರು ಏನಿದ್ದಾರೆ ಅವರು ಏನು ಮಾಡ್ತಾರೆ, ಇಂತಹ ಭಾವಗೀತೆಯನ್ನು ರಚಿಸುತ್ತಾರೆ. ಬೇರೆ ಬೇರೆ ಭಾವಗೀತೆಗಳನ್ನು ರಚಿಸಿದಾಗ ಅದಕ್ಕೆ ನಾವು ರಾಗವಾಗಿ ಹಾಡಿದಾಗ ನಮ್ಮ ಮನಸ್ಸು ಪುಳಕಿತಗೊಳ್ಳುತ್ತದೆ. ಅಂತಹ ಭಾವಗೀತೆಯನ್ನು ಪ್ರತಿಭಾನ್ವಿತ ಕವಿಗಳು ರಚಿಸುತ್ತಾರೆ. ಇಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅಂದ್ರೆ ಹಕ್ಕಿ ಎಂಬುದಿಲ್ಲಿ ಕಾಲಕ್ಕೆ ಹೋಲಿಸಿದ್ದಾರೆ. ಹಕ್ಕಿ ಅಂದರೆ ಕಾಲ. ಹಕ್ಕಿ ಯಾವ ರೀತಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಯಾವುದೇ ಒಂದು ಅದಕ್ಕೆ ಬೇಲಿ ಹಾಕುವವರಿಲ್ಲ, ಅದನ್ನು ಯಾರು ಸಹ ತಡೆಯುವವರಿಲ್ಲ. ಹಕ್ಕಿಯನ್ನು ಅದು ಏನು ಮಾಡ್ತದೆ, ಸ್ವಚ್ಛಂದವಾಗಿ ಎಲ್ಲೆಂದರಲ್ಲಿ ಹಾರ್ತಾ ಹೋಗ್ತದೆ. ತನ್ನ ಇಚ್ಛೆಯ ಪ್ರಕಾರ ಅದು ಎಲ್ಲಿ ಅದಕ್ಕೆ ತನಗೆ ಆಹಾರ ಸಿಗ್ತದೋ ಅಲ್ಲಿಗೆ ಏನು ಮಾಡ್ತದೆ, ಅದು ಹೊರಟು ಹೋಗ್ತದೆ. ಬೆಳಿಗ್ಗೆ ಏನು ಮಾಡ್ತದೆ, ಎಲ್ಲರಿಗಿಂತ ಮುಂಚೆ ಎದ್ದು ಏನು ಮಾಡ್ತದೆ, ಅದು ಆ ಆಹಾರವನ್ನು ಹುಡುಕ್ತಾ ಹೋಗ್ತದೆ. ಎಷ್ಟು ದೂರ ಹೋಗ್ತದೋ ಅದೇ ರೀತಿ ಸಂಜೆ ಅದು ವಾಪಸ್ ಎಷ್ಟು ದೂರ ಹೋದರೂ ಸಹ ಅದು ವಾಪಸ್ ಏನು ಮಾಡ್ತದೆ, ತನ್ನ ಮನೆಗೆ ಗೂಡಿಗೆ ಮರಳ್ತದೆ. ಎಷ್ಟೇ ದೂರ ಹೋದರೂ ಸಹ ಅದಕ್ಕೆ ದಾರಿ ತಪ್ಪುವುದಿಲ್ಲ. ವಾಪಸ್ ಸಂಜೆ ತನ್ನ ಮನೆಗೆ ಮರಳ್ತದೆ. ಅದೇ ರೀತಿಯಲ್ಲಿ ಹಕ್ಕಿಯನ್ನು ಮತ್ತು ಕಾಲವನ್ನು ಹೋಲಿಸಿದ್ದಾರೆ. ಕಾಲಕ್ಕೆ ಹಕ್ಕಿಯನ್ನು ಹೋಲಿಸಿದ್ದಾರೆ. ಯಾವ ರೀತಿ ಕಾಲ ಒಂದು ಸಲ ಹೋದರೆ, ಕಾಲವು ಮೀರಿ ಹೋದರೆ ಅದು ವಾಪಸ್ ಅಂತಹ ಅಮೂಲ್ಯವಾದ ಕಾಲವು ವಾಪಸ್ ಬರುವುದಿಲ್ಲ ಎನ್ನುವಂಥ ರೀತಿಯಲ್ಲಿ ಇಲ್ಲಿ ಭಾವಗೀತೆಯನ್ನು ಹೇಳಿದ್ದಾರೆ. ಈರುಳಿರುಳಳಿದು ದಿನ ದಿನ ಬೆಳಗ್ಗೆ, ಸುತ್ತಮುತ್ತಲೂ ಮೇಲಕ್ಕೆ ಕೆಳಗೆ, ಗಾವುದ ಮುಂದೆ ಎವೆ ತೆರೆ ದಿಕ್ಕುವ ಹೊತ್ತಿನ ಒಳಗೆ. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ನೋಡ್ತಾ ಇದ್ದೀರಾ ಯಾರಾದರೂ? ಹಕ್ಕಿ ಹಾರ್ತಾ ಇದೆ. ಯಾವ ಹಕ್ಕಿ ಇದು? ಕಾಲದ ಹಕ್ಕಿಯು ಹಾರ್ತಾ ಉಂಟು. ಯಾರಾದರೂ ನೋಡಿದಿರಾ? ಕಾಲ ಹೋಗ್ತಾ ಉಂಟು, ಮುಂದೆ ಹೋಗ್ತಾ ಉಂಟು. ಈರುಳು ಅಳಿದು, ಈರುಳು ಅಂದರೆ ರಾತ್ರಿ. ಒಂದು ರಾತ್ರಿ ಕಳೆದು ಬೆಳಗ್ಗೆ ಆಗ್ತದೆ, ಹಾಗೆ ಇನ್ನೊಂದು ರಾತ್ರಿ, ಹೀಗೆ ಅನಂತ ಈರುಳು, ಅನೇಕ ಈರುಳುಗಳು ಕಳೆದಿದೆ. ಹಾಗೆ ಬೆಳಿಗ್ಗೆ ಮುಂಜಾನೆಯಾಗಿದೆ. ದಿನ ಅಂದರೆ ಬೆಳಿಗ್ಗೆ, ದಿನ ಬೆಳಗ್ಗೆ. ಸುತ್ತಮುತ್ತಲೂ ಮೇಲಕ್ಕೆ ಕೆಳಗೆ, ಒಂದು ಸಲ ಸುತ್ತಮುತ್ತಲೂ ಮೇಲಕ್ಕೆ ಹಾರ್ತಾ ಉಂಟು, ಹಾಗೆ ಕೆಳಕ್ಕೆ ಹಾರ್ತಾ ಉಂಟು. ಈರುಳು ಕಳೀತಾ ಉಂಟು, ದಿನ ಬೆಳಿಗ್ಗೆ ಆಗ್ತಾ ಉಂಟು. ಅದೇ ರೀತಿ ಅನಂತವಾಗಿ ದಿನ ಆಗ್ತಾ ಉಂಟು, ಅನಂತವಾಗಿ ರಾತ್ರಿಯು ಕಳೀತಾ ಉಂಟು. ಎಷ್ಟೋ ರಾತ್ರಿ ಕಳೀತು, ಎಷ್ಟೋ ಬೆಳಿಗ್ಗೆ ಆಯಿತು. ಹೀಗೆ ಕಾಲವು ಮುಂದೆ ಹೋಗ್ತಾ ಉಂಟು, ಮೇಲಕ್ಕೆ ಕೆಳಗೆ ಸುತ್ತಮುತ್ತಲೂ ಕಾಲವು ಹೋಗ್ತಾ ಇದೆ. ಗಾವುದ ಮುಂದೆ,
ಗಾವುದ ಅಂದರೆ ಒಂದು ದೂರವನ್ನು ಅಳೆಯುವ ಮಾಪನಕ್ಕೆ ನಾವು ಗಾವುದ ಅಂತ ಹೇಳಿ ಕರಿತೇವೆ. ಇಲ್ಲಿ ಹೇಳಿದಾರಲ್ಲ 12 ಮೈಲಿಗಳಷ್ಟು ದೂರವನ್ನು, ಅಂದರೆ ಅಷ್ಟು ದೂರವನ್ನು ಅದು ಏನು ಮಾಡ್ತಾ ಉಂಟು, ಹೋಗ್ತಾ ಉಂಟು. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಕಾಲದ ವೇಗವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಕಣ್ಣು ರೆಪ್ಪೆ ಮುಚ್ಚಿ ತೆರೆಯುವುದರೊಳಗೆ 1 ನಿಮಿಷ ಹೋಗಿ ಆಗಿರ್ತದೆ. ಆ ರೀತಿ ಕಣ್ಣು ರೆಪ್ಪೆ ಮಿಟುಕಿಸುವಷ್ಟರಲ್ಲಿ ಎವೆ ತೆರೆ ದಿಕ್ಕುವ ಹೊತ್ತಿನ ಒಳಗೆ, ಅಂದರೆ ಎವೆ ಅಂದರೆ ಕಣ್ಣ ರೆಪ್ಪೆ ಮುಚ್ಚಿ ತೆರೆಯುವುದರೊಳಗೆ ಏನಾಗಿರ್ತದೆ, ಆ ಒಂದಷ್ಟು ದೂರ ಕಾಲವು ಹೋಗಿ ಆಗಿರ್ತದೆ. ಹಾಗೆ ಹಕ್ಕಿಗಳು ಸಹ ಅದೇ ರೀತಿ ಏನು ಮಾಡ್ತದೆ, ಕಣ್ಣು ರೆಪ್ಪೆ ಮುಚ್ಚಿ ತೆರೆಯುವುದರೊಳಗೆ ಒಂದಷ್ಟು ದೂರ ಅದು ಹೋಗಿರ್ತದೆ. ಆಹಾರವನ್ನು ಹುಡುಕ್ತಾ ಹೋಗ್ತದೆ. ಆಹಾರವನ್ನು ಹುಡುಕ್ತಾ ಹೋದಾಗೆ ಅದನ್ನು ಯಾರೂ ಸಹ ಅದರ ಒಂದು ಸ್ವಾತಂತ್ರ್ಯವನ್ನು ಅಡ್ಡಿಪಡಿಸುವವರಿಲ್ಲ. ಅದು ತನಗೆ ಸ್ವಚ್ಛಂದವಾಗಿ ಖುಷಿ ಬಂದ ಹಾಗೆ ಅದು ಹಾರ್ತಾ ಇರ್ತದೆ. ಹಾಗೆ ಇದು ಕಾಲವು ಸಹ ಅದೇ ರೀತಿ ಅಂಥೇಳಿ. ಹಾಗೆ ಮಾನವನು ಸಹ ಇಂತಹ ಕಾಲವನ್ನು ಏನು ಮಾಡಬೇಕು, ಕಣ್ಣ ರೆಪ್ಪೆ ಮುಚ್ಚಿ ತೆರೆಯುವುದರೊಳಗೆ ಕಾಲವು ಅನೇಕ ಮೈಲಿಗಳಷ್ಟು ದೂರ ಹೋಗ್ತದೆ. ಅಂತಹ ಕಾಲವನ್ನು ನಾವು, ಅಮೂಲ್ಯವಾದ ಕಾಲವನ್ನು ನಾವು ಸದುಪಯೋಗ ಪಡಿಸಿಕೊಳ್ಬೇಕು. ಯಾವುದೇ ಸಮಯವನ್ನು ಹಾಳು ಮಾಡದೆ ಏನು ಮಾಡಬೇಕು, ಒಂದು ಸಲ ಕಳೆದು ಹೋದ ಸಮಯವು ವಾಪಸ್ ಬರುವುದಿಲ್ಲ ಎನ್ನುವಂತಾಗಿ ಇಲ್ಲಿ ಕವಿಯು ಹೇಳಿದ್ದಾರೆ. ಇಲ್ಲಿ ಕಾಲದ ವೇಗವನ್ನು ಏನು ಮಾಡ್ತಿದ್ದಾರೆ, ಕವಿಯು ಹೇಳ್ತಾ ಇದ್ದಾರೆ. ಕರಿನರೆ ಬಣ್ಣದ ಪುಚ್ಚಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿಗರಿಯುಂಟು, ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡೂ ಪಕ್ಕದಲ್ಲುಂಟು, ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅಂತಹ ಹಕ್ಕಿಯನ್ನು ಯಾರಾದರೂ ನೋಡಿದಿರಾ? ಯಾವ ರೀತಿ ಉಂಟದು? ಕರಿ ನರೆ, ಕರಿ ಅಂದರೆ ಕತ್ತಲು, ಹಾಗೆಯೇ ಬೆಳಕು, ನರೆ ಅಂದರೆ ಬೆಳಕು, ಕಪ್ಪಾದ ಮತ್ತು ಬೆಳಕಿನಿಂದ ಕೂಡಿದಂತಹ ಒಂದು ಆ ಪುಚ್ಚ ಅಂದರೆ ಏನು, ಹಕ್ಕಿಯ ಒಂದು ಹಿಂದಿನ ಬಾಲದಲ್ಲಿ ಇರುವಂತಹ ಕರಿ ಮತ್ತು ಬಿಳಿ ಬಣ್ಣದಿಂದ ಕೂಡಿದೆ ಅದು ಪುಚ್ಚ ಅಂದರೆ ಹಕ್ಕಿಯ ಬಾಲ ಅಂತ ಹೇಳಿ ಕರಿತೇವೆ. ಗರಿ, ಅದರಲ್ಲಿ ಇರುವಂತಹ ಗರಿ, ಕಪ್ಪು ಮತ್ತು ಬಿಳಿಯ ಒಂದು ಗರಿ ಇದೆ ಅದಕ್ಕೆ. ಹಾಗೆ ಬಿಳಿ ಹೊಳೆ ಬಣ್ಣದ ಗರಿಗರಿಯುಂಟು, ಬಿಳಿ ಅಂದರೆ ಇಲ್ಲಿ ವರ್ತಮಾನಕ್ಕೆ ಹೋಲಿಸಿದ್ದಾರೆ. ವರ್ತಮಾನ ಈಗ ಆಗ್ತಾ ಇರುವಂತಹ ಕಾಲಕ್ಕೆ ಹೋಲಿಸಿದರೆ ಬಿಳಿಯಾಗಿ ವರ್ತಮಾನ, ಅಂತಹ ಒಂದು ಗರಿಯುಂಟ ಹಕ್ಕಿಯಲ್ಲಿ, ಬಿಳಿಯಾದಂತಹ ಒಂದು ವರ್ತಮಾನದಂತಹ ಒಂದು ಆ ಗರಿ ಇದೆ ಅಂತ ಹೇಳಿ ಹೇಳ್ತಾರೆ. ಬಣ್ಣದ ಗರಿಗರಿಯುಂಟು, ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು. ಕೆನ್ನನ ಹೊನ್ನನ ಅಂದ್ರೇನು, ಕೆಂಪಾದ ಮತ್ತು ಹೊನ್ನಿನ ಬಣ್ಣ. ಈಗ ಕೆಂಪಾಗಿರ್ತದೆ ಯಾವುದು, ಸೂರ್ಯಾಸ್ತವಾಗುವಾಗ ಯಾವ ರೀತಿ ಕೆಂಪಾದ ಒಂದು ಆಕಾಶದಲ್ಲಿ ಕೆಂಪಾಗಿರ್ತದೋ ಅದೇ ರೀತಿ ಸೂರ್ಯೋದಯವಾಗುವಾಗ ಹೊನ್ನಿನ ಬಣ್ಣ ಅಂದರೆ ಬಂಗಾರದ ಬಣ್ಣವನ್ನು ಇಲ್ಲಿಗೆ ಹೋಲಿಸ್ತಾರೆ. ಸೂರ್ಯಾಸ್ತ ಮತ್ತು ಸೂರ್ಯೋದಯವಾಗುವಾಗ ಯಾವ ಬಣ್ಣ ಇರ್ತದ ಅಂತಹ ಬಣ್ಣಗಳು ಆ ಹಕ್ಕಿಯ ಒಂದು ರೆಕ್ಕೆಯಲ್ಲಿದೆ ಎಂಬುದಾಗಿ ಹೇಳ್ತಾರೆ. ಕೆನ್ನನ ಹೊನ್ನನ, ಕೆಂಪಾದ ಮತ್ತು ಹೊನ್ನಿನ ಬಣ್ಣದ ಒಂದು ರೆಕ್ಕೆಗಳೆರಡು ಆ ಹಕ್ಕಿಯಲ್ಲಿ ಇದೆ ಅಂತ ಹೇಳಿ ಹೇಳ್ತಾರೆ. ರೆಕ್ಕೆಗಳೆರಡು ಪಕ್ಕದಲ್ಲುಂಟು, ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಅಂತಹ ಒಂದು ಹಕ್ಕಿಯ ಇಲ್ಲಿ ಏನು ಹೇಳ್ತಿದ್ದಾರೆ, ಆ ಒಂದು ಕಾಲ ಎಂಬುದು ಅನಂತತೆ, ಅದನ್ನು ಅನಂತತೆ ಅಂದರೆ ತುಂಬಾ ವಿಶಾಲವಾದದು ಅಂತ ಹೇಳಿ ಲೆಕ್ಕ, ವಿಶಾಲವಾದ ಕಾಲ. ಹಾಗೆಯೇ ಕಾಲದ ಹಕ್ಕಿ ಏನಾಗಿದೆ, ಭೂತಕಾಲ ಅಂದರೆ ಹಾಗೆ ಹೋದಂತಹ ಕಾಲ, ಹಾಗೆ ಭವಿಷ್ಯತ್ ಕಾಲ, ಇನ್ನು ಬರುವಂತಹ ಕಾಲ ಇರ್ಬೋದು, ಹಾಗೆ ಈಗ ವರ್ತಮಾನ ಕಾಲ, ಎಲ್ಲವೂ ಸಹ ಅದು ಬಣ್ಣಕ್ಕೆ ಹೋಲಿಸಿದ್ದಾರೆ. ಭೂತಕಾಲ ಅಂದರೆ ಈಗ ಆಗಿ ಹೋದಂತಹ ಕರಿ ನರೆ ಬಣ್ಣ ಅಂದರೆ ಭೂತಕಾಲಕ್ಕೆ ಹೇಳಿದ್ದಾರೆ ಅವರು. ಅಂದರೆ ಅಲ್ಲಿ ಕಪ್ಪಾದ ಮತ್ತು ಬಿಳಿಯಾದ ಏನಿದೆ, ಕಪ್ಪಾದ ಮತ್ತು ಬಿಳಿಯಾದ ಬಣ್ಣಗಳುಂಟು. ಕರೆ ನರೆ ಅಂದರೆ ಇಲ್ಲಿ ಬೆಳಕು ಮತ್ತು ಕತ್ತಲಿನ ಹೇಳಿದ್ದಾರೆ. ಅಲ್ಲಿ ಗರಿಯಲ್ಲಿ ಆ ಪುಚ್ಚದಲ್ಲಿ, ಆ ಒಂದು ಹಕ್ಕಿಯ ಒಂದು ಪುಚ್ಚದಲ್ಲಿ ಏನಿದೆ, ಕಪ್ಪಾದ ಮತ್ತು ಬೆಳಕಿನ ಬಣ್ಣಗಳು ಅದರಲ್ಲಿ ಉಂಟು. ಹಾಗೆ ಬಿಳಿ ಬಣ್ಣವನ್ನು ಇಲ್ಲಿ ವರ್ತಮಾನಕ್ಕೆ ಹೇಳಿದ್ದಾರೆ. ಹಾಗೆ ಕೆಂಪಾದ ಮತ್ತು ಹೊನ್ನಿನ ಬಣ್ಣ, ಸೂರ್ಯಾಸ್ತ ಮತ್ತು ಸೂರ್ಯೋದಯವಾಗುವಂತಹ ಬಣ್ಣವು ಆ ಹಕ್ಕಿಯಲ್ಲಿದೆ. ಅಂತಹ ಹಕ್ಕಿಯನ್ನು, ವಿಶಾಲ ಅನಂತತೆ ಇರುವ ಹಕ್ಕಿಯನ್ನು ಎಲ್ಲಿಯಾದರೂ ನೋಡಿದಿರಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನೀಲ ಮೇಘ ಮಂಡಲ ಸಮ ಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ, ಚಿಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯ ಚಂದ್ರರನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದಿರಾ? ನೀಲ ಮೇಘ ಮಂಡಲ, ನೀಲ
ನೀಲವಾದ ಆಕಾಶ ಅಂದರೆ ವಿಶಾಲವಾದ ಒಂದು ಆಕಾಶದ ಹಾಗೆ ಈ ಕಾಲವು ಸಹ ವಿಶಾಲ, ಕಾಲದ ಹಕ್ಕಿಯೂ ಸಹ ಒಂದು ವಿಶಾಲವಾಗಿದೆ. ನೀಲ ಮೇಘ ಮಂಡಲವನ್ನು ಸಮಬಣ್ಣವನ್ನಾಗಿ ಮಾಡಿಕೊಂಡು ಮುಗಿಲಿಗೆ ರೆಕ್ಕೆಗಳು, ಅವರಿಗೆ ಕವಿಗೆ ಹೇಗೆ ಕಾಣ್ತಾ ಉಂಟಂದ್ರೆ ಮುಗಿಲಿಗೆ ರೆಕ್ಕೆ, ಮುಗಿಲನ್ನೇ ರೆಕ್ಕೆಯನ್ನಾಗಿ ಮಾಡಿಕೊಂಡು ಕಾಲದ ಹಕ್ಕಿಯು ಓಡ್ತಾ ಉಂಟು. ಅಷ್ಟು ದೊಡ್ಡ ಕಾಲದ ಹಕ್ಕಿಯು ಏನು ಮುಗಿಲನ್ನೇ ರೆಕ್ಕೆಯನ್ನಾಗಿ ಮಾಡಿಕೊಂಡು ಹೋಗ್ತಾ ಉಂಟು. ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು, ಚಿಕ್ಕೆ ಅಂದರೆ ಈ ದಿನ ಆದಮೇಲೆ ಮಾಸಗಳು ಬರ್ತದೆ, ಆಮೇಲೆ ವಾರ ಮಾಸ, ಹಾಗೆ ವರ್ಷ, ಮನ್ವಂತರ, ಈ ರೀತಿಯಾದಂತಹ ಒಂದು ನಕ್ಷತ್ರಗಳ ಮಾಲೆಯನ್ನು ತನ್ನ ಕುತ್ತಿಗೆಯಲ್ಲಿ ಹಾಕಿಕೊಂಡು, ಚಿಕ್ಕೆಯ ಮಾಲೆಯ ಅಂದರೆ ನಕ್ಷತ್ರಗಳ ಮಾಲೆಯನ್ನು ತನ್ನ ಕುತ್ತಿಗೆಗೆ ಹಾಕಿಕೊಂಡು ಏನು ಮಾಡ್ತಾ ಉಂಟು, ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಕಣ್ಣಾಗಿಸಿಕೊಂಡು, ಸೂರ್ಯ ಚಂದ್ರರನ್ನು ಎರಡು ಕಣ್ಣಾಗಿಸಿಕೊಂಡು ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಅಂತಹ ಹಕ್ಕಿಯನ್ನು ಎಲ್ಲಿಯಾದರೂ ನೋಡಿದಿರಾ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಮನುಷ್ಯನು ಸಹ ಏನು ಮಾಡಬೇಕು, ಅವನು ಒಂದು ಆತ್ಮವಿಶ್ವಾಸದಿಂದ, ಧೈರ್ಯದಿಂದ ಆ ಸೂರ್ಯ ಚಂದ್ರರು ಯಾವ ರೀತಿ ಬೆಳಗ್ತಾರೋ ಅದೇ ರೀತಿ ಮಾನವನು ಸಹ ಬೆಳಗಬೇಕು ಅಂತ ಹೇಳಿ ಇನ್ನೊಂದು ಅರ್ಥವನ್ನು ಹೇಳ್ತಾನೆ ಕವಿ. ಅಂದರೆ ಮನುಷ್ಯನು ಯಾವುದೇ ಕಾಲವನ್ನು ಸಮಯವನ್ನು ವ್ಯರ್ಥ ಮಾಡದೆ ಅವನು ಸಹ ಏನಾದರೂ ಒಂದು ಸಾಧನೆಯನ್ನು ಮಾಡಿ, ಸೂರ್ಯ ಚಂದ್ರರು ಯಾವ ರೀತಿ ಬೆಳಗ್ತಾರೋ ಅದೇ ರೀತಿ ಸಾಧನೆಯನ್ನು ಮಾಡಿ ಸೂರ್ಯ ಚಂದ್ರರು ಇರುವವರೆಗೂ ಅವರ ಹೆಸರು ಇರುವಂತಹ ಒಂದು ಸಾಧನೆಯನ್ನು ಮಾಡಬೇಕು ಅಂಥೇಳಿ ಇಲ್ಲಿ ಕವಿಯು ಹೇಳ್ತಾರೆ. ನೀಲ ಮೇಘ ಮಂಡಲ ಅಂದರೆ ನೀಲಿಯಾದ ಆಕಾಶವು ಯಾವ ರೀತಿ ಇರ್ತದೋ ಅದೇ ರೀತಿ ವಿಶಾಲ, ಅನಂತತೆ, ಅಗಾಧ ವ್ಯಾಪಕವಾಗಿರುವಂತಹ ಒಂದು ಹಕ್ಕಿ. ಹಾಗೆಯೇ ಅದು ಏನು ಮಾಡ್ತಾ ಇದೆ, ಹಕ್ಕಿ ಮುಗಿಲನ್ನೇ ರೆಕ್ಕೆಯನ್ನಾಗಿ ಮಾಡಿಕೊಂಡು ಏನು ಮಾಡ್ತಿದೆ, ನಕ್ಷತ್ರಗಳನ್ನು ಧರಿಸಿಕೊಂಡು, ಹಾಗೆಯೇ ಸೂರ್ಯ ಚಂದ್ರರನ್ನು ಕಣ್ಣುಗಳನ್ನಾಗಿ ಮಾಡಿಕೊಂಡು ಹಾರ್ತಾ ಇದೆ. ಅಂತಹ ಹಕ್ಕಿಯನ್ನು ಎಲ್ಲಿಯಾದರೂ ನೋಡಿದಿರಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ, ಮಂಡಲ ಗಿಂಡಲಗಳ ಗಡ ಮುಕ್ಕಿ, ತೇಲಿಸಿ ಮುಳುಗಿಸಿ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಎಷ್ಟೋ ಸಾಮ್ರಾಜ್ಯಗಳು ಆಳಿ ಬದುಕಿ ಏನು ಮಾಡಿದ್ದಾರೆ, ಯುದ್ಧವನ್ನು ನಡೆಸಿ ಅವರು ತಮ್ಮದೇ ಆದ ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಅಹಂಕಾರದಿಂದ ಮೆರೆದವರು ಎಷ್ಟೋ ಸಾಮ್ರಾಜ್ಯದ ರಾಜರುಗಳಿದ್ರು. ಸಾಮ್ರಾಜ್ಯದ ತೆನೆ ಅದನ್ನು ಒಕ್ಕಿ ಅಂದರೆ ಸಾಮ್ರಾಜ್ಯದಲ್ಲಿರುವಂತಹ ತೆನೆಯನ್ನು ತಿನ್ನಿದೆ ಅದು. ಮಂಡಲ ಗಿಂಡಲಗಳ ಗಡ ಮುಕ್ಕಿ, ಮಂಡಲ ಗಿಂಡಲಗಳು ಏನೇ ಇರಲಿ ಆ ಸಾಮ್ರಾಜ್ಯದಲ್ಲಿರುವಂತಹ ಸಣ್ಣ ಸಣ್ಣ ಮಂಡಲಗಳನ್ನು ಎಲ್ಲವನ್ನೂ ಸಹ ಏನು ಮಾಡಿದೆ, ಮುಳುಗಿಸಿದೆ. ಅಂದರೆ ಯಾವ ರೀತಿ ಪ್ರಕೃತಿಯಲ್ಲಿರುವಂತಹ ಒಂದು ಪ್ರಾಕೃತಿಕ ವಿಕೋಪ ಇರ್ಬೋದು, ಅಥವಾ ಭೂಕಂಪಗಳಿರ್ಬೋದು, ಪ್ರವಾಹ ಇರ್ಬೋದು, ಅಥವಾ ಬೇರೆ ಬೇರೆ ಈ ವಿಜ್ಞಾನದ ಒಂದು ಪ್ರಗತಿಗೋಸ್ಕರ ಮಾನವನೊಂದು ಸ್ವಾರ್ಥದಿಂದ ಪರಿಸರವನ್ನು ನಾಶ ಮಾಡಿದಿರ್ಬೋದು. ಈ ರೀತಿಯಾಗಿ ಏನಾಗಿದೆ, ಮಂಡಲಗಳು ನಾಶವಾಗಿದೆ, ಸಾಮ್ರಾಜ್ಯಗಳು, ಸಾರ್ವಭೌಮರು ಎಲ್ಲರೂ ಸಹ ಅವರು ಮೆರೆದಿದ್ದಾರೆ. ಆದರೆ ಒಂದಲ್ಲ ಒಂದು ದಿವಸ ಅವರು ತಮ್ಮ ಜೀವನವನ್ನು ಮುಗಿಸಲೇಬೇಕಾಗ್ತದೆ, ಅವರ ಜೀವನದ ಒಂದು ಪಯಣವನ್ನು ಮುಗಿಸಲೇಬೇಕಾಗ್ತದೆ. ಅಂತಹ ಒಂದು ಹಕ್ಕಿಯನ್ನು ಎಲ್ಲಿಯಾದರೂ ನೋಡಿದಿರ, ಕಾಲದ ಶಕ್ತಿ ಸಾಮರ್ಥ್ಯವನ್ನು ಇಲ್ಲಿ ಹೇಳಿದ್ದಾರೆ. ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ ಅದು, ತಾನು ಎನ್ನುವಂತಹ ಅಹಂಕಾರದಿಂದ ಮೆರೆಯುತ್ತಾ ಇರುವಂತಹ ಸಾರ್ವಭೌಮರ ಒಂದು ನೆತ್ತಿಯನ್ನು ಕುಕ್ಕಿ ಅವರನ್ನು ಕೆಳಗೆ ಹಾಕಿ ಬೇರೆ ರಾಜರು ಬರುವಂತೆ ಅಥವಾ ಬೇರೆ ಒಂದು ಸಾಮ್ರಾಜ್ಯವು ಬರುವಂತೆ ಮಾಡಿದೆ ಹಕ್ಕಿ. ಕಾಲದ ಹಕ್ಕಿಯು, ಕಾಲವು ಒಂದು ನಿರಂತರವಾಗಿರ್ತದೆ, ಅದು ನೀರಿನ ಹಾಗೆ ಹರಿತಾ ಇರ್ತದೆ, ಅದನ್ನು ತಡೆಯಲು ಯಾರಿಂದಲೂ ಸಹ ಸಾಧ್ಯವಿಲ್ಲ ಎಂಬುದಾಗಿ ಇಲ್ಲಿ ಹೇಳಿದ್ದಾರೆ. ಯುಗ ಯುಗಗಳ ಹಣೆ ಬರೆಹವ ಒರೆಸಿ, ಮನ್ವಂತರಗಳ ಭಾಗ್ಯವ ತೆರೆಸಿ, ರೆಕ್ಕೆಯ ಬೀಸುತ ಚೇತನಗೊಳಿಸಿ, ಹೊಸಗಾಲದ ಹಸು ಮಕ್ಕಳ ಹರಸಿ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಯುಗ ಯುಗಗಳ ಹಣೆ ಬರೆಹವ ಒರೆಸಿ, ಯುಗಗಳು ಎಷ್ಟೋ ಯುಗಗಳು ಕಳೆದು ಹೋಗಿದೆ. ತ್ರೇತಾಯುಗ, ದ್ವಾಪರ ಯುಗ ಇರ್ಬೋದು, ಈಗ ಕಲಿಯುಗ ನಡೀತಾ ಉಂಟು. ಅಂತಹ ಅನೇಕ ಯುಗಗಳ ಹಣೆ ಬರಹವ ಒರೆಸಿ ಅವುಗಳನ್ನು ನಾವು ಆ ಯುಗದಿಂದ ಈ ಯುಗಕ್ಕೆ ಬರುವ ಹಾಗೆ ಅದರ ಹಣೆ ಎಲ್ಲವನ್ನು ಒರೆಸಿ ಏನು ಮಾಡ್ತಿದೆ, ಮನ್ವಂತರಗಳ ಭಾಗ್ಯ, ಒಂದು ಹೊಸ ಕಾಲವು ಬರುವ ಹಾಗೆ ರೆಕ್ಕೆಯ ಬೀಸುತ್ತ ಎಲ್ಲರನ್ನೂ ಸಹ ಚೈತನ್ಯದಿಂದ ತುಂಬ ಒಂದು ಚೇತನಗೊಳಿಸ್ತಾ ಇದೆ.
ರೆಕ್ಕೆಯ ಬೀಸುತ್ತಾ, ಆ ಕಾಲದ ಹಕ್ಕಿಯು ರೆಕ್ಕೆಯನ್ನು ಬೀಸ್ತಾ ಬೀಸ್ತಾ ಏನು ಮಾಡ್ತಿದೆ, ಎಲ್ಲರಿಗೂ ಸಹ ಚೈತನ್ಯ ಉಂಟು ಮಾಡ್ತಾ ಇದೆ. ಹೊಸಗಾಲದ ಹಸು ಮಕ್ಕಳ, ಇನ್ನು ಹೊಸತು ಹುಟ್ಟಿ ಬರುವಂತಹ ಮಕ್ಕಳನ್ನು ಅದು ಹರಸ್ತಾ ಇದೆ. ಇಲ್ಲಿ ಕಾಲದ ಒಂದು ಪರಿವರ್ತನಾಶೀಲತೆ ಹಾಗೆ ನವೀನಶೀಲತೆಯನ್ನು ಈ ಕವಿಯು ಹೇಳಿದ್ದಾರೆ. ಇಂತಹ ಹಕ್ಕಿಯನ್ನು ಎಲ್ಲಿಯಾದರೂ ನೋಡಿದಿರಾ ಅಂತ ಹೇಳಿ ಕವಿಯು ದ.ರಾ ಬೇಂದ್ರೆ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಇಂದಿನ ತರಗತಿಯಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಎನ್ನುವಂತಹ ಸ್ವಲ್ಪ ಪದ್ಯ ಭಾಗವನ್ನು ನೋಡಿದೆವು. ಮುಂದಿನ ತರಗತಿಯಲ್ಲಿ ಭೇಟಿಯಾಗುವ. ವಂದನೆಗಳು.